ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ಏನು ನೇತೃತ್ವದ ಹೋರಾಟ. ಶಶಿಕಾಂತ್ ಗುರೂಜಿ ಅವರು ವೇದಿಕೆಗೆ ಬರಬೇಕು, ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಗುರುಗಳೆಲ್ಲರೂ ಕರ್ಕೊಂಡು ಪಿಕ್ಚರ್ ಬೇರೆ ಕೇಳ್ತೀನಿ ಪಿಕ್ಚರ್ ಬೇರೆ ಐತೆ. ಹಲೋ ಗುರುಜಿಯವರು ಶಶಿಕಾಂತ್ ಗುರುಜಿಯವರು ವೇದಿಕೆ ಕಡೆ ಬರಬೇಕು. ಯಾಕಂದ್ರೆ ದಣಿಗೆ ಮಾಡ್ಬಾರ್ದು ಎಲ್ಲ ಹುಲಿಗಳು ಸಿಂಹ ಸಿಂಹ ಕ್ಯಾಪ್ ತೋರಿಸೋದು ನಮ್ಮ ಹುಲಿಗಳು ಕ್ಯಾಪ್ ತೋರಿಸ ಸರ್ಕಾರಕ್ಕೆ ಸವಾಲು ನೀಡುತ್ತೆ. ಎಲ್ಲ ಹುಲಿಗಳಿಗೂ ಸಿಂಹಗಳು ಗೆದ್ದಾರ. ಗಂಗಾಧರ ಮೇಟಿಯವರು ವೇದಿಕೆ ಕಡೆ ಬರಬೇಕು. ಚೋಳಪುರ ಪೂಜಾರಿ ಅವರಿಗೆ ಜಯಕಾರ ಆಗ್ಬೇಕ. ಚೋಳಪುರ ಪೂಜಾರಿ ಅವರಿಗೆ, ಚೋಳಪುರ ಪೂಜಾರಿ ಅವರಿಗೆ, ಕೃಷ್ಣ ಅಂಗಡಿ ಅವರಿಗೆ, ಈಗ ಅವರಿಗೆ, ನಮ್ಮ ಎಲ್ಲ ಅಧ್ಯಕ್ಷರಿಗೆ, ಮೀಡಿಯಾದವರಿಗೆ, ಅವರಿಗೆ, ಎಲ್ಲ ಕಾರ್ಯಕರ್ತರಿಗೆ, ಅಮ್ಮನವರಿಗೆ, ಜನರಾಗಿಯವರಿಗೆ, ನಮ್ಮ ಪೊಲೀಸರಿಗೆ ಎಲ್ಲರಿಗೂ ಜಯಕಾರ. ತಪ್ಪಲ್ಲಿ ಚೆನ್ನಾಗಿರ್ಬೇಕು. ನಮ್ಮ ಇಲ್ಲಿ ಮಾತಾಡಬೇಕು. ಅಣ್ಣವರ ದಯಮಾಡಿ ಪತ್ರಕರ್ತ ಮಾಧ್ಯಮದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದವರಿಗೆ ಕಂಟಿನ್ಯೂ ಇಲ್ಲಿ 9 ದಿವಸದಿಂದ ಏನ್ ಲೈವ್ ಕೊಡ್ತಾ ಇದ್ರಲ್ಲ ಫೇಸ್ಬುಕ್ ನಲ್ಲಿ, ಅದು X16 ಆಗ್ಲಿ ಅಥವಾ ಸುದ್ದಿ ನ್ಯೂಸ್ ದವರಾಗ್ಲಿ ಅವ್ರಿಗೆ ಯಾವ ರೀತಿ ಕರ್ತವ್ಯದಿಂದ ಸಲ್ಲಿಸಬೇಕಂತ ಗೊತ್ತಾಗ್ತಾ ಇಲ್ಲ. ಮತ್ತಿಟ್ಟು ಹಾಗೆ 9 ದಿವಸದಿಂದ ನಮ್ಗೆ ಅಡಿಗೆ ಮಾಡಿ ಊಟ ಹಾಕಿಸ್ತಾ ಇದಾರಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲರಿಗೂ ಒಂದ್ಸರಿ ಜಯಕಾರ ಹಾಕ್ರಿ. ಗುರುಜಿಯವರು ಬರ್ತಕ ಉರ್ಲಾಪುರ ಹೇಳಿ ಅಧ್ಯಕ್ಷರ ಗುರುಜಿಯವರು ಬರ್ತಕ ಉರ್ಲಾಪುರದಾಗ ಒಟ್ಟು ಈ ಸ್ಟ್ರೈಕ್ ಬಂದಿಲ್ಲ. ಗುರುಜಿಯವರು ಬರ್ತಕ ಅಡಿಗೆ ಮಾಡಿರುವ ಎಲ್ಲ ಅಡಿಗೆ ಭಟ್ಟರಿಗೆ ಮತ್ತು ಅಲ್ಲಿ ಬಡಿಸಿದವರಿಗೆ ಮತ್ತು ಪಾತ್ರೆಯನ್ನ ಕ್ಲೀನ್ ಮಾಡಿದವರಿಗೆ ಇವರೆಲ್ಲರಿಗೂ ಅನಂತ ಧನ್ಯವಾದವನ್ನು ಅರ್ಪಿಸ್ತೀವಿ ಈ ವೇದಿಕೆ ಮುಖಾಂತರ. ಗುರುಜಿ ಅವರು ಬರಬೇಕು, ಅವರು ವೇದಿಕೆಗೆ ಬರಬೇಕು. ದಯವಿಟ್ಟು ಅಧ್ಯಕ್ಷರಿಗೆ ಆ ಮಾಹಿತಿ ಅನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಆ ಮಾಹಿತಿ ಕೊಡಿ ಗುರುಗಳು. ದಯವಿಟ್ಟು ನಿಮ್ ಕಾಲ್ ಬೀಳ್ತೀವ್ರಿ, ನೀವು ಬರ್ತಕ್ಕ ಈ ಸ್ಟ್ರೈಕ್ ಮುಗಿಯಂಗಿಲ್ಲ. ಇವತ್ತು ಈಗ ಗುರುಗಳ ದಯವಿಟ್ಟು ಬರಬೇಕು. ಈ ಅಲ್ಲಿವರೆಗೆ ಹಾಗೇನಿದ್ರ ಇಲ್ಲಿ ನಮ್ಮ ಅಕ್ಕಾಜಿ ರೈತ ಸಂಘದವರು ಕೂಡ ಮಂಜುಳಾ ಸಕ್ಕಿ ಅಕ್ಕ ಅವರು ಕೂಡ ಅವ್ರು ಹಾವೇರಿದ್ರೆ ಬಂದಾರ. ಅವ್ರು ಬರುತ್ತೆ ಮಾತಾಡಿದ್ರು ಜಾಸ್ತಿ ಅರಿವು ತಗೊಂಡ್ಬಂದ್ರು. ನಾವು ಹೋದ್ರು ಗಟ್ಟಿ ಆಗೋಣ ಜೋರಾಗಿ ಅಕ್ಕ ಚಪ್ಪಾಳಬಾರ್ದು. ಅಕ್ಕ ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೂಡ ಮಾತಾಡ್ತಾರೆ. ಗುರುಗಳು ಬರೋರಿಗೆ ದಯವಿಟ್ಟು ನಾನ ಕೇಳ್ರಿ. ಈಗ ನಮ್ಮನ್ನು ಸಂದೇಶ ಕೂಡ ಪರಮ ಪೂಜೆಯನ್ನ ಇಟ್ಕೊಂಡು ಕೊಡ್ಬೇಕಾಗಿತ್ತು. ಯಾಕಂದ್ರೆ ನಾಳೆ ಏನು ಪ್ರೋಗ್ರಾಮ ಇಲ್ಲ ಚಳವಳಿ ಮುಗಿದಿಲ್ಲ. ನಾಳೆ ಶುಗರ್ ಮಂತ್ರಿ ಬರೋರು ಜಿಲ್ಲಾಧಿಕಾರಿ ಬಂದು ಅಧಿಕೃತ ಗೌರ್ಮೆಂಟ್ ಲೆಟರ್ ಕೊಡ್ಬೇಕಲ್ಲ. ಈಗ ಅಕ್ಕಾಶಿವರು ಮಾತಾಡ್ತಾರೆ. ಒಂದೇ ನಿಮಿಷ ನಮ್ಮ ಬಾಗಲಕೋಟೆ ರೈತ ಹೋರಾಟಗಾರರಂತ ಗಂಗಾಧರ ಮೇಟಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸೂರು ಶ್ರೇಣಿಯ ಗೌರವ ಅಧ್ಯಕ್ಷರಾದಂತ ನಮ್ಮ ಶಶಿಕಾಂತ್ ಗುರೂಜಿ ಅವರು ವೇದಿಕೆ ಮೇಲೆ ಬರಬೇಕು. ಆದ್ರೂ ಇವತ್ತು ನಮಗೆ ವೇದಿಕೆಗೆ ಬರಬೇಕು. ಧಾರವಾಡ ನಾಗಪ್ಪ ಉಂಡಿ ಧಾರವಾಡ ಅವರು ವೇದಿಕೆ ಬರಬೇಕು. ಸುಬೇದಾರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷ ರಮೇಶ್ ಕಲ್ಲಾರ್ ಅವರು, ಕುಮಾರ ಮರದಿ ಮತ್ತು ಮಲ್ಲಪ್ಪ ಅಂಗಡಿ, ಮಂಜುನಾಥ್ ಸತ್ತಪ್ಪ ಎಲ್ಲರೂ ಕೂಡ ನಮ್ಮ ರಾಜ್ಯ ನಾಯಕರು ಇರ್ಬೋದು, ಜಿಲ್ಲೆಯ ತಾಲೂಕಿನ ಅಧ್ಯಕ್ಷರು ನಾವೆಲ್ಲರೂ ಕೂಡ ತಮ್ಮ ಎಲ್ಲರ ಶ್ರಮದಿಂದ ಇವತ್ತು ಯಶಸ್ವಿಯಾಗಿ ಮಾತಾಡ್ತಾರೆ. ಪಕ್ಕಂಡಿ ಅವರು
ಇವತ್ತು ಏನ್ ಘೋಷಣೆ ಮಾಡೈತಿ ಆ ದೇವ್ರ ಆಶೀರ್ವಾದ ಮಾಡ್ದಂಗಾಗೈತಿ. ಅದು ಸೌದತ್ತಿ ಎಲ್ಲಮ್ಮ ಇರ್ಬೋದು, ಇವತ್ತು ಬಸವಣ್ಣ ಇರ್ಬೋದು, ಇವತ್ತು ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಹೋರಾಟಗಾರ ಇರ್ಬೋದು, ಇವತ್ತು ಅಂಬೇಡ್ಕರ್ ಇರ್ಬೋದು, ನಿಜವಾದ ರಿಯಲ್ ಸ್ಟಾರ್ ಹೀರೋಗಳು ನೀವೆಲ್ಲರೂ ಸೇರಿ ಇವತ್ತು ಸರ್ಕಾರ ಅಂದ್ರೆ ರೈತ, ರೈತ ಅಂದ್ರೆ ಸರ್ಕಾರ ಅನ್ನೋದನ್ನ ತೋರಿಸ್ಕೊಂಡಿದ್ದೀರಾ. ಇವತ್ತು ಚುನಾವಣೆ ಆಗಿರ್ಬೋದು, ಗುರುಜಿ ಅವರಾಗಿರ್ಬೋದು, ಏನ್ ಸತ್ತಾಗ ಹೊತ್ಕೊಂಡು ಹೋಗಲ್ಲ, ಆದ್ರೆ ಈ ಒಂದು ನೆನಪನ್ನ ಉಳಿಸ್ಕೊಂಡಿದ್ದೀರಾ. ಇವತ್ತು ಅವರನ್ನು ಮಾತಾಡಿಸ್ಬೇಕು ಅಂತ ಇಷ್ಟೊತ್ತ ಉಳ್ಕೊಂಡಿದ್ದೀವಿ. ಇದೇ ತರ ಯಾವುದೇ ಬೆಳೆಗಳಿಗೆ ನಿಗದಿತ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇದೇ ರೀತಿ ಹೋರಾಟ ಮಾಡೋಣ ಅಂತ ಹೇಳ್ತೀನಿ. ಇವತ್ತು ಸರಾಯಿ ಕೇಂದ್ರದಿಂದ ಸಾವಿರಾರು ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ಸರ್ಕಾರಕ್ಕೆ ಹೋಗ್ತಾ ಇದೆ. ನಾವು ಕೇಳ್ತಾ ಇರೋದು ನಮ್ಮ ಬೆಳೆಗಳಿಗೆ ನಿಗದಿತ ಬೆಲೆ ಕೊಡ್ರಿ, ನಮಗೆ ಖರೀದಿ ಕೇಂದ್ರ ಮಾಡಿ ಅಂತ. ಆದ್ರೆ ಲಕ್ಷಾಂತರ ಇವತ್ತು ಸರಾಯಿ ಇವತ್ತು ಲೈಸೆನ್ಸ್ಗಳನ್ನ ಕೊಟ್ಟು ಇವರು ಸರ್ಕಾರ ಆಡಳಿತ ಮಾಡೋದ್ರಿಂದ ಅವ್ರ ಕುಟುಂಬಗಳಿಗೆ ಲಾಭ ಆಗ್ತೈತಿ. ಇವತ್ತು ನಿಮ್ಮ ಹೋರಾಟ ಮನೆ ಮನೆಗೂ ಇವತ್ತು ಒಳ್ಳೆದಾಗೈತಿ. ಈ ಒಂದು ಹೋರಾಟಕ್ಕೆ ಸೇವಾಗ್ಲಿ, ಜೈ ಜವಾನ್, ಜೈ ಕಿಸಾನ್. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ದಯವಿಟ್ಟು ಕೇಳಿ, ಜೈ ಜಗತ್. ಆಯ್ತು, ಓಕೆ, ಕೇಳಿ, ಯಾರು ಕೂಡ ಗಲಾಟೆ ಮಾಡಬೇಡ್ರಿ. ಯಾಕಂದ್ರೆ ನೋಡ, ನನಗೂ ಕೂಡ ಹೆಲ್ತ್ ಸರಿ ಇಲ್ಲ. ಏನಾಗಿದೆ ನಿಮ್ಮ ಈ ಚಳವಳಿ ಕೇಳ್ರಿ ದಯವಿಟ್ಟು. ನಾನು ಮಾತಾಡಿದಾಗ ದಯವಿಟ್ಟು ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ನಾಡಿನ ರೈತ ತಾಯಂದಿರಿಗೆ, ರೈತ ಮಕ್ಕಳಿಗೆ, ಅನ್ನದಾತರಿಗೆ, ಮೀಡಿಯಾ ದೇವರುಗಳಿಗೆ, ಪತ್ರಿಕಾ ಮಿತ್ರರಿಗೆ, ಈ ಹೋರಾಟಕ್ಕೆ ಬೆಂಬಲಿಸಿರ್ತಕ್ಕಂಥ ಎಲ್ಲ ನಾಡಿನ ಜನರಿಗೆ, ನಾಡಿನ ದೇವತೆಗಳಿಗೆ, ಮೊದಲನೆಯದಾಗಿ ಎಲ್ಲ ನ್ಯಾಯವಾದಿಗಳಿಗೆ, ಎಲ್ಲ ಮಾಜಿ ಸೈನಿಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಸಂತೋಷ್ ದಯವಿಟ್ಟು ಎಲ್ಲ ನಾಡಿನ ಪರಮ ಪೂಜ್ಯರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ, ನೋಡ್ರಿ, ಈ ಗುರ್ಲಾಪುರದಲ್ಲಿ ಮಹಾಪ್ರಸಾದ್ ಮಾಡ್ಲಿಕ್ಕೆ ಈ ಗುರ್ಲಾಪುರ ಗ್ರಾಮದ ಸಮಸ್ತ ರೈತ ಬಾಂಧವರಿಗೆ, ಹಿರಿಯರಿಗೆ, ಮಕ್ಕಳಿಗೆ, ಯುವಕರಿಗೆ, ತಾಯಂದಿರಿಗೆ, ನಾಡಿನ ಸಮಸ್ತ ಜನರಿಗೆ, ಚೂಡಪ್ಪಣ್ಣ ಪೂಜಾರಿಯವರಿಗೆ, ಗುರುಜಿಯವರು ಬಹಳಷ್ಟು ಎಲ್ಲ ಸಹಕಾರವನ್ನು ಮಾಡಿರ್ತಕ್ಕಂಥವ್ರು ಕೂಡ ವಿಶೇಷವಾದ ಕಾರ್ಯಕ್ರಮ ಕೇಳ್ರಿ. ನಾನು ಧನ್ಯವಾದ ಹೇಳೋದು ಈಗ ಮುಗುದಿಲ್ಲ. ಇವತ್ತು ಬಹಳ ಇದೊಂದು ಐತಿಹಾಸಿಕ ಹೋರಾಟ ಅಂದ್ರೆ ಇವತ್ತು ಗುರ್ಲಾಪುರದಿಂದ ಪ್ರಾರಂಭ ಆದದ್ದು. ಈ ಸರ್ಕಾರನೇ ಬಂದು ಇಲ್ಲಿ ಮೊಣಕಾಲು ಊರಿ ನಮ್ಮ ಮಾತು ಕೇಳ್ತಕ್ಕಂಥ ಕೆಲಸವನ್ನ ನನ್ನ ರೈತ ದೇವರ ಆಶೀರ್ವಾದದಿಂದ ಸರ್ಕಾರನ ಮಾಡಿಸ್ತಕ್ಕಂಥ ಕೆಲಸ ಮಾಡಿ ನಾವೇನು ಗುರಿ ಇಟ್ಕೊಂಡಿದ್ದು, ನಮ್ಗೇನು ಗುರಿ ಇತ್ತು, ಈ ಸಲ ಕಾರ್ಖಾನೆ ಅವರನ್ನ 5-6 ವರ್ಷದಿಂದ ಹಣ ಕೊಟ್ಟಿಲ್ಲ ಅಂತೇಳಿ ನಾವೊಂದು ಆತಂಕರಾಗಿದ್ದು. ಇವತ್ತು ನಮ್ಮ ರೈತ ದೇವತೆಗಳು ನೀವೆಲ್ಲ ಮನಸ್ಸು ಮಾಡ್ರಿ, ಇವತ್ತು 300 ರೂಪಾಯಿ ಹಣ ನೀವು ತಗೊಂಡ್ರಿ. ದೇವತೆಗಳು ಮನಸ್ಸು ಮಾಡ್ರಿ, ದೇವರು ನಮ್ಮ ಮೀಡಿಯಾ ದೇವರ ಆಶೀರ್ವಾದ ಹಲವಾರು ತಮ್ಮೆಲ್ಲರ ಆಶೀರ್ವಾದ ದಯವಿಟ್ಟು ಕೇಳ್ರಿ. ಇಲ್ಲಿ ಯಾರು ಕೂಡ ಮಾತಾಡ್ರಿ. ಈಗ ನಾನು ಕೂಡ ಕೇಳ್ರಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಗಲಾಟೆ ಯಾರು ಮಾಡ್ಬೇಡ್ರಿ ಅಣ್ಣ. ಈಗ ಈರಣ್ಣ ಸೊಸೈಟಿ ಅವರೇ ಮತ್ತೆ ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ ಮರದಿ ಅವರೇ ಮತ್ತು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪಣ್ಣ ಅಂಗಡಿ ಅವರೇ ಮತ್ತು ನಮ್ಮ ಜಿಲ್ಲಾ ಪ್ರಧಾನಾಧಿಕಾರಿ ಸಿರ್ಸೇಲ್ ಅಂಗಡಿ ಅವರೇ, ಅದೇ ರೀತಿಯಾಗಿ ಪರ್ಸನ್ ಅವರೇ, ಈರಣ್ಣ ಅವರೇ, ಹೀಗೆ ಅದೇ ರೀತಿ ಪ್ರಕಾಶ್ ಅವರೇ, ಮತ್ತೆ ಸತ್ಯಪ್ಪ ಮಲ್ಲಾಪುರಿ ಅವರೇ, ಗುರುನಾಥ್ ಹುಕ್ಕೇರಿ ಅವರೇ, ಎಲ್ಲ ಅವರಿವರ ವಕೀಲರೇ, ನಮ್ಮ ಅದೇ ರೀತಿಯಾಗಿ ಸ್ಪೆಷಲ್ ಬಂಗಾರದ ಮನುಷ್ಯ ನಿಂಗಪ್ಪ ಪತ್ತಂಡಿ ಅವರೇ, ಗಂಗಾಧರ್ ಮೇಟಿ ಅವರೇ, ನಮಗೆಲ್ಲ ಆ ಗಂಗಾಧರ ಬಂಧು ಪಕಾಲಿ ಅವರೇ, ಇವತ್ತು ನಾಳೆ ಎಲ್ಲರೂ ಅವರವರು ತಿಳ್ಕೊಕ್ ಹೋಗ್ಬೇಡ್ರಿ. ಇದ ನನ್ನ ನಾಡಿನ ಎಲ್ಲ ಇವತ್ತು ಈ ಸಂಘಟನೆಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ದೇವರುಗಳೇ,
ಈಗ ಕೇಳಿ ಇಲ್ಲ ಪೂಜೆ ಬೇಡಪ್ಪ ಇಡು ಹೇಳ್ತೀನಿ ಕೇಳಿ ಈಗ ಪೂರ್ತಿ ನಾನು ಸಂದೇಶ ಕೊಡಬೇಕಾಗಿದೆ ನಮ್ಮ ಮಾಜಿ ಸೈನಿಕರಿಗೆ ಈಗ ಕನ್ನಡ ಪರ ಹೋರಾಟಗಾರರಿಗೆ ಎಲ್ಲರಿಗೂ ಹೇಳಿನ ಈಗ ಕೇಳ್ರಿ ಇನ್ನಿಲ್ರಿ ನಾವು ಸರ್ಕಾರಕ್ಕೆ ಸಂದೇಶ ಕೊಡ್ಬೇಕ ಒಂದಿಟ್ಟು ವೇಟ್ ಮಾಡ್ರಿ ಈಗ ನಾನು ಕೂಡ ಇಲ್ಲಿಂದ ಮನೆಗೆ ಹೋಗ್ಲಿಲ್ಲ ನಿಮ್ ಸ್ಟೋರಿ ಗೊತ್ತಿಲ್ಲ 10,000 ಜನ ನನ್ನ ದೇವರುಗಳ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ದು ಅಲ್ಲೇ ನನಗೆ ಗೊತ್ತಿಲ್ಲ ಬೇಡ ಅಂದ್ರು ಕೂಡ ಅಲ್ಲಿರ್ತಕ್ಕಂಥ ಸಂಜು ಅವಣ್ಣ ಅವ್ರು ಇರ್ಬೋದು ನನ್ನ ಹಲವಾರು ಮುಖಂಡರು ದೇವರುಗಳು ರಸ್ತೆಗೆ ಹೋಗಿದ್ದು ನಾನು ಇಲ್ಲಿಂದ ಇವಾಗ ಅವರು ದೇವರುಗಳು ರಸ್ತೆಗೆ ಹೋದ್ರ SP ಅವ್ರ ಬಂದೋಬಸ್ತಿ ಇಲ್ಲಪ್ಪ ತಡಿ SP ಅವ್ರು ಬಂದೋಬಸ್ತಿ ಮಾಡ್ಕೊಂಡಿರ್ಕಿಲ್ಲ ಅಚಾನಿಕ್ ಹೋದ್ರು ನನಗೆ ಸುಬ್ಬಿ ಅವ್ರು ಏನಣ್ಣ ಅಧ್ಯಕ್ಷ ನಿನ್ ಕರೆ ವಾಪಸ್ ಬಿಟ್ಟಿದೆಯಾ ಅವ್ರು ಹೇಗೆ ಚಳವಳಿಗೆ ಹೋದ್ರು ಅಲ್ಲಿ ಗಲಾಟೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಬಂದ್ ಹೋರಾಟ ಆಗ್ತಾ ಇದ್ರು ನನಗೆ ಭಯಂಕರ ಬೇಜಾರಾಯ್ತು ನಮ್ಮ ಮೀಡಿಯಾ ದೇವರುಗಳಿಗೆ ಯಾರೋ ಏನೋ ಅಂದ್ರು ಹೀಗಾಗಿ ನಾನು ಸೇಕಾಗಿ ಬರೀ 1 ಗಂಟೆ ಅರ್ಧ ಗಂಟೆ ಬಹುಶಃ 30-40 ನಿಮಿಷದಲ್ಲಿ ಅರ್ಜೆಂಟ್ ಆಗಿ ಹೋದೆ ಅಲ್ಲಿ ನೋಡ್ರೆ ಬ್ಲಾಕ್ ಆಗಿ ಯಾರು ಕಲ್ಲುಗಿತಾರೋ ಬೇರೆದವ್ರು ಯಾರೋ ಬಂದಿರಲಿ ಅನಾಹುತ ನಾನು ಹೋದ್ಮೇಲೆ ಸಂಘಟನೆಯವರು ಎಲ್ಲರೂ ಕೂಡ ಮತ್ತೆ ವಿಶ್ವಾಸ ತಗೊಂಡು ಕೈಕಾಲು ಬಿದ್ದು ಕೈ ಮುಗಿದನಪ್ಪ ಬೇರೆ ಒಂದು ಕಡೆ ಕೂಡಿಸಿ ಅವ್ರನ್ನೂ ಕೂಡ ಯಾರ ಬೇರೆ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಎಲ್ಲರನ್ನೂ ಕೂಡಿಸಿ ವಿಶ್ವಾಸ ತಗೊಂಡು ಆಮೇಲೆ SP ಅವರು ಕೂಡ ಬಂದ್ರಪ್ಪ ಅವರು ಕೂಡ ಮಾತಾಡಿ ಆ ಗಲಾಟೆಯನ್ನು ಕಡಿಮೆ ಮಾಡಿ ಅಲ್ಲಿ ನಮ್ಮ ರೈತ ಸಂಘದವರ ಯಾರು ಕೂಡ ಹೋಗುದಿಲ್ಲ ಕಬ್ಬು ಬೆಳೆಗಾರರು ಬಂದವರು ಯಾರು ಹೋಗುದಿಲ್ಲ ಕೆಲವು ಜನ ಏನಾಗಿತ್ತು ಯಾವ ಪುಡಾರಿ ಹುಡುಗರು ಹುಡುಗಿರ್ತಾವಲ್ಲ ಆ ಪುಡ ಇಷ್ಟೇಳಪ್ಪ ಕೇಳು ಈಗ ಇಲ್ಲಿ ರಾಜ್ಯದ ಜನ ನೋಡ್ತಾ ಇದೆಯಪ್ಪ ನಾನು ಸಂದೇಶ ಕೊಡ್ತಾ ಇದ್ದೀನಿ ರಾಜ್ಯದ ಜನ ನೋಡ್ತಾ ಇದ್ದೀನಿ ನಿಮ್ಮನ್ನು ರಾಜ್ಯದ ಜನಲ್ಲಿ ನೋಡ್ತಾ ಇದ್ದಾರೆ ಈಗ ಅಲ್ಲಿಂದ ಕೇಳ್ರಿ ಅಲ್ಲಿಂದ ಸಾಲಾದ್ಮೇಲೆ ನಾನೊಂದು ವಿಡಿಯೋ ಕಾನ್ಫರೆನ್ಸ್ ಇತ್ತು ನಮ್ಮ ತಹಶೀಲ್ದಾರ್ ಇಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಸಹಕಾರ ಮಾಡಿದ್ರೆ ವಿಡಿಯೋ ಕಾನ್ಫರೆನ್ಸ್ CM ಜೋಡಿ ಮಾತಾಡ್ಬೇಕಾಗಿತ್ತು ಬೆಂಗಳೂರು ನಿನ್ನೆ ಹೋಗಿ ಕಳಿಸ್ಲಿಲ್ಲ ಮುಖ್ಯಮಂತ್ರಿ ಯಾಕಾರ ಬೆಲೆ ನಿಗದಿ ಮಾಡೋರು ಯಾರ ಗುರ್ಲಾಪುರದಾಗ ಇರ್ತಕ್ಕಂಥ ಮುಖಂಡರು ಅವರು ಒಪ್ಪಿಕೊಂಡ್ರೆ ಮಾತ್ರ ಬೆಲೆ ನಿಗದಿ ಆಗುದು ಅನ್ನುವಂಥದ್ದನ್ನ ರೈತರು ತೀರ್ಮಾನ ಮಾಡಿದ್ರು ಎಲ್ಲಿ ಬಹಳಷ್ಟು ಹೋರಾಟಗಾರಲ್ಲ ಹೋಗಿರಲಿ ಕೇಳ್ರಿ ಪೂರ್ತಿ ವಿಷಯ ಕೇಳ್ರಿ ಬಹಳಷ್ಟು ಹೋರಾಟಗಾರಲ್ಲ ಹೋಗಿರು ಕೂಡ ಹೋರಾಟಗಾರರಿಗೆ ಬೆಳಗಾವಿ ಏನೋ ಗುರ್ಲಾಪುರದಲ್ಲಿ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಇವತ್ತು ಐತಿಹಾಸಿಕ ಹೋರಾಟ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರೂಜಿ ಅವರ ಏನ್ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಆ ಟೀಮ್ ಜೊತೆ ನಾನು ಮುಖ್ಯಮಂತ್ರಿ ಮಾತಾಡಬೇಕು ಅಂತ ಹೇಳಿ ನಾನು ತಕ್ಷಣ ಈ ವಿಡಿಯೋ ಕಾನ್ಫರೆನ್ಸ್ ಫೇಲ್ ಆಗ್ತಾನೆ ಆ ಕಡೆ ಹಾಯ್ತೀನಿ ಮತ್ತೆ SP ಅವರಿಗೆ ಡೈರೆಕ್ಟ್ ಮುಖ್ಯಮಂತ್ರಿ ಅವರು ಫೋನ್ ಹಚ್ಚಿ SP ಅವರು ಗಾಡಿ ಹಾಕೊಂಡ್ಸ್ಕೊಂಡ್ರು ನನಗೆ ಗಲಾಟೆ ಭಯಂಕರ ಗಲಾಟೆ ಆ ಗಲಾಟೆಯನ್ನು ಶಾಂತ ಮಾಡಿ ಕೈಕಾಲು ಬಿದ್ದು ನಿಮ್ನೆಲ್ಲ ನನ್ನ ರೈತ ದೇವರುಗಳಿಗೆ ವಿನಂತಿ ಮಾಡಿ ಅವರೆಲ್ಲ ಅದೇ ವಿಶ್ವಾಸ ತಗೊಂಡು ಈ ಗಲಾಟೆ ಯಾಕಾಯ್ತು ಏನಾಯ್ತು ನಾನು ಹೇಳ್ಬಿಟ್ಟೆ ಯಾರು ಇವತ್ತು ಕಲ್ಲು ಬಿದ್ದರು ಯಾರು ಅನಾಹುತ ಮಾಡಿದಾರೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ನಾನು ಕ್ಷಮೆ ಕೇಳಿದ್ದೀನಿ ಈಗೂ ಕೂಡ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾನು ಚಳವಳಿ ಘೋಷಣೆ ಮಾಡಿದ್ರೆ ಇದು ಅನಾಹುತ ಆಗಿದೆ ಯಾರೋ ಮಾಡ್ಬೋದು ಆದರೂ ಕೂಡ ಏನಾಯ್ತು ಕೇಳಿ ಪೂರ್ತಿ ಕೇಳ್ರಪ್ಪ ಆಮೇಲೆ ಗೊತ್ತಾಯ್ತು ಅವರು ಬೇರೆದವರು ಮೀಡಿಯಾದವರು ಕೂಡ ನಾನು ಕ್ಷಮೆ ಕೇಳಿದೆ ಯಾಕಂದ್ರೆ ಅವ್ರನ್ನು ಕೂಡ ಗಲಾಟೆ ಆಗಿತ್ತು ಅವಾಗ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥವ್ರ ಮೇಲೆ SP ಸಾಹೇಬ್ರು ಹೇಳಿದೆ ಅವು ಯಾವನಾದ್ರೂ ಇರಲಿ ಕಲ್ಲು ತೂರಾಟ ಮಾಡುದು ಕರ್ನಾಟಕ ರಾಜ್ಯ ರೈತ ಸಂಘದ ತತ್ವ ಇತಿಹಾಸದಲ್ಲಿ ಇಲ್ಲ 9 ದಿವಸ ಹೋರಾಟ ಮಾಡಿರೋ 10 ರೂಪಾಯಿ ಕೂಡ ಹಾಳು ಮಾಡದಿರ್ತಕ್ಕಂಥ ನನ್ನ ರೈತ ದೇವರುಗಳು ಇವತ್ತು ಯಾರು ಕಲ್ಲು ತೂರಾಟ ಮಾಡಿ ಈ ಕಾರ್ಯಕ್ರಮವನ್ನು ಕೆಡಿಸಬೇಕು ಬಂದಿರ್ತಕ್ಕಂಥವ್ರು ಯಾರೋ ಇರ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಪೊಲೀಸ್ ಇಲಾಖೆ ನಾವು ಮೇಲೆ ಬಹಳ ಗೌರವ ಯಾಕಂತಂದ್ರ ಅವ್ರ ಗೌರವ ಇದೆ ಅಂತ ಪೊಲೀಸರು ಇದ್ದಾರೆ ಅಂತೇಳಿ ಇವತ್ತು ಈ ಸಮಾಜದಲ್ಲಿ ನಾವು ಜೀವಂತವಾಗಿ ಇದೀವಿ ಆ ಕಾನೂನು ವ್ಯವಸ್ಥೆ ಇದೆ ಅಂತ ಹೇಳಿಕ್ಕೆ ಯಾಕಂದ್ರೆ ನಮ್ಮ ರಕ್ಷಣೆ ಮಾಡ್ತಕ್ಕಂಥವ್ರು ನಮಗೆ ಬಂದೋಬಸ್ತಿ ಕೊಡ್ತಕ್ಕಂಥವ್ರು ಅಂತವ್ರ ಮೇಲೆ ಅವ್ರು ನಮ್ಮನ್ನ ಬಿಡಲಿ ಸಂದರ್ಭ ಬಂದ್ರೆ ಬಿಡಲಿ ನಾವು ಮಾತ್ರ ಎತ್ತಬಾರ್ದು ಯಾಕಂದ್ರೆ ನಾವು ರಸ್ತೆಗೆ ಹೋದಪ್ಪ ಅಂದ್ರೆ ನಮ್ಗೆ ಕಾಲ್ ಬೀಳ್ತಾರ ರಸ್ತೆ ಕಂಟ್ರೋಲ್ ಮಾಡ್ಬೇಕಂದ್ರ ಸಂದರ್ಭ ಬಂದ್ರೆ ನುಗ್ಗಿಸಿ ಹೊರಗೆ ಹಾಕಿ ಗಾಡಿ ಒಳಗೆ ಹಚ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಇರ್ತದೆ ಅದಕ್ಕಾಗಿ ನಾವು ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸಲಾಂ ಹೊಡಿಲೇಬೇಕು ಇವತ್ತು ಮತ್ತು ವಿಶೇಷವಾಗಿ ಆಮೇಲೆ ನನಗೆ ಮುಖ್ಯಮಂತ್ರಿ SP ಅವ್ರ ಥ್ರೂ ಅಲ್ಲಿ ಹೋಮ್ ಮಿನಿಸ್ಟರ್ ಫೋನ್ ಬಂತು ಬೆಂಗಳೂರಿಂದ ಮುಖ್ಯಮಂತ್ರಿ ಅವ್ರ ಫೋನ್ ಬಂತು ನನಗೆ ಬಹಳಷ್ಟು ಮುಖ್ಯಮಂತ್ರಿ ಅವರು 10 ನಿಮಿಷ ಫೋನಲ್ಲಿ ಮಾತಾಡಿದ್ರು ಅವರು ಇಲ್ಲ
ಕಾರ್ಖಾನೆಯವ್ರು ಒಪ್ತಾ ಇಲ್ಲನಾ, ಹೆಂಗ್ ಮಾಡೋದು ಅಧ್ಯಕ್ಷ, ತೊಂದರೆ ಆಗ್ತಾ ಇದೆ, ಹಾಗೆ ಹೀಗೆ ಮತ್ತಾರು ವಿಚಾರ ಹೇಳು. ಸರ್ ಏನ್ ಕತೆ ಹೇಳ್ತಾ ಇದ್ದೀರಾ? ನಾವು ಈಗ 200 ರೂಪಾಯಿ ನಾವು ಗುರ್ಲಾಪುರ ರೈತ ದೇವರುಗಳು ಮನಸ್ಸು ಮಾಡಿ ನಾವು ನೀವು ಗೊತ್ತಿಲ್ಲದೆ 200 ರೂಪಾಯಿ ಇಸ್ಕೊಂಡಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿ SP ಅವ್ರು ನಮ್ಮ ಎಲ್ಲರ ಶ್ರಮದಿಂದ ಅವ್ರಿಗೆಲ್ಲ ನಿರಂತರ 20 ಇಸ್ಕೊಟ್ಟು 200 ತಂದೀವಿ. ಏನಣ್ಣ ನೀನು 200 ರೂಪಾಯಿ ಘೋಷಣೆ ಮಾಡಕ್ಕಾಗೋದ್ರಿ ಅಧ್ಯಕ್ಷರೇ? ಸರ ಇದು ನಿಮ್ ತೆಗೆದಲ್ಲ, ನಿಮಗೆ ಮರ್ಯಾದೆನೂ ಅಲ್ಲ ಅಂತಂದೆ. ನೀವು ಕಾರ್ಖಾನೆಯವ್ರು ಕೊಡಿಲ್ಲ ಅಂದ್ರೆ ನೀವು ಕೊಡಿ, ನಮ್ಗೇನಾಗೋದು? ಕಾರ್ಖಾನೆಯವ್ರು ಕೊಡಿಲ್ಲ ಅಂದ್ರೆ ನೀವು ಕೊಡಿ. ಏನು ನಮ್ಮ ತಾಯಿಯಂದ್ರಿಗೆ ಭಾಗ್ಯ ಕೊಡ್ತಾರೆ 2,000 ಕೋಟಿ, ನಮ್ಗೆ 1,000 ಕೋಟಿ ತೆಗೆದಿಟ್ಟು ಕೊಡಪ್ಪ ಮುಖ್ಯಮಂತ್ರಿ ಅವರು ಅಂತಂದೆ. ಆಮೇಲೆ ಮುಖ್ಯಮಂತ್ರಿ ಅವರು ಮತ್ತೆ ಚರ್ಚೆ ಆಯ್ತು. ನಾನು ಚರ್ಚೆ ಮಾಡ್ತೀನಿ, ಶಿವಾನಂದ ಪಾಟೀಲ್ ಕೊಟ್ಟರು. ಆ ಪುಣ್ಯಾತ್ಮ ಒಂದು 10 ನಿಮಿಷ ಅವರು ಮಾತಾಡಿ ಅವರಿಗೆ ಹೇಳಿದೆ, ಏನ್ರಿ ನಮ್ಮ ಉತ್ತರ ಕರ್ನಾಟಕದ ಶುಗರ್ ಮಂತ್ರಿ ಆಗಿದ್ರೆ ಅಷ್ಟು ಗೊತ್ತು ಸರ್ಕಾರದಲ್ಲಿ ಇಲ್ಲ ಅಂದ್ರೆ ಯಾಕೆ ಮಂತ್ರಿ ಅವರಾಗಿರ್ತೀರ ಅದೇನ್ ಗೊತ್ತಿಲ್ಲ. ನಾವು ನನ್ನ ಜೊತೆ ಇಲ್ಲೆಲ್ಲ ಕಬ್ಬು ಬೆಳೆಗಾರರ ಜೊತೆ ನಾನು ಮಾತಾಡಿದ್ದೀನಿ. 300 ರೂಪಾಯಿ 1 ರೂಪಾಯಿ ಕಡಿಮೆ ಆದ್ರೂ ಆ ಕಬ್ಬು ಬೆಳೆಗಾರ ದೇವತೆಗಳು ನನ್ನ ತೆಳಗೆ ಹೋಗುದ, ಅವ್ರ ಮನೆಗೆ ಹೋಗ್ತಾರೋ. ನೀವೇನಾದ್ರೂ 3,300 ರೂಪಾಯಿ ಘೋಷಣೆ ಮಾಡ್ರಿ, ನಿಮ್ಮ ಸರ್ಕಾರ ಉಳಿತೈತೆ. ಇಲ್ಲ ಅಂತಂದ್ರ 11ನೇ ತಾರೀಕು 1 ಕೋಟಿ ಜನ ರಸ್ತೆಗೆ ಬರಾಕ್ ನಿಂತಾರೋ. ಕರ್ನಾಟಕನ ಬಂದ್ ಕರೆ ಕೊಡ್ತಕ್ಕಂಥ ಕೆಲಸ ಮಾಡುತ್ತೋ. ಮನೆ ಬರೋರಿದ್ರು ನೀವು ಕೈ ಮುಗಿದ ವಿನಂತಿ ಮಾಡ್ಕೊಳ್ಳಿ. ಬಿಟ್ಟಂದ್ರೆ ತಕ್ಷಣ ಸುಮಾರು ನಾನು ಮತ್ತೆ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಅಧ್ಯಕ್ಷರು ವ್ಯವಸ್ಥೆ ಅಂತ ಹೇಳಿದ್ರು. ಆಟೋಟಿಗೆ ಒಂದು 20-25 ನಿಮಿಷನಾಗಂದ್ರೆ ಮುಖ್ಯಮಂತ್ರಿ ಲೆಟರ್ ಬಂತು. ಇದು ಆಗಿರ್ತಕ್ಕಂಥ ಸಂದರ್ಭ ಅಲ್ಲ. ಘೋಷಣೆ ಆಯ್ತು ಅಂತ 3,300 ರೂಪಾಯಿ ಕಾರ್ಖಾನೆಯವರು 2,250 ಸರ್ಕಾರದಿಂದ, ಅದೇ 3,250 ಗೋರ್ಮೆಂಟ್ ಕೂಡ 50. ಅದು ಗೋರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಬಾಗಲಕೋಟೆಗೆ ಅಷ್ಟೇ ಅಲ್ಲ, ನನ್ನ ಮಂಡ್ಯ, ಮೈಸೂರು, ಇಡೀ ರಾಜ್ಯದ ಕಬ್ಬು ಬೆಳೆಗಾರರು 40 ಲಕ್ಷ ಕಬ್ಬು ಬೆಳೆಗಾರರಿಗೆ ನಮಗೆ ತೃಪ್ತಿ ಇಲ್ಲ. ನಾನು ಮುಖ್ಯಮಂತ್ರಿ ಅವ್ರನ್ನು ಹೇಳಿ ನಮಗೆ ಗೊತ್ತಿದೆ. ಮುಖ್ಯಮಂತ್ರಿ ಅವರು ಸುಮಾರು 1 ಟನ್ನಿಗೆ 1,000 ರೂಪಾಯಿ ಕೇಳಿದ್ದೆ, ಗೊತ್ತಿಲ್ಲ ನೀವು ನೆನಪಿದ್ದಿಲ್ಲ? ಹೌದು. ಅದೇ 1,000 ಕೇಳಿದ್ದಕ್ಕೆ ಈಗ 50 ರೂಪಾಯಿ ಕೊಟ್ಟರು. ಈಗ ಸಂದರ್ಭ ಕಾರ್ಖಾನೆ ಚಾಲೂ ಆಗಬೇಕಾಗಿತ್ತು. ನಾವು ಒಪ್ಪಬಹುದಂತ ಸಂದರ್ಭ ಇದ್ರಿಕ್ಕಿಲ್ಲ. ಕಾರ್ಖಾನೆಗಳು ಕೂಡ ಚಾಲೂ ಆಗಿ ನಮ್ಮ ಕಬ್ಬು ಹೋಗ್ಬೇಕಾಗಿತ್ತು. ಮತ್ತೆ ಬೆಳಗಾವಿ ಅಧಿವೇಶನ ಇದೆಯಲ್ಲ, ಅವಾಗ ಬೇಕಾದ್ರೆ ಹೋರಾಟ ಮಾಡಿ ಮತ್ತು ಬರುತ್ತೆ. ಆಯ್ತ್ರಿ ಮುಖ್ಯಮಂತ್ರಿ ಅವರ ಯಾಕೋ ಬಹಳ ಇವತ್ತು ಕಷ್ಟ ಇದ್ರೆ ಇರಲಿ. ಮತ್ತೆ ಅದೇ ರೀತಿಯಾಗಿ ಆಮೇಲೆ ಆಯ್ತು. ಆಮೇಲೆ SP ಅವ್ರು ಹೇಳಿದ್ರು ಸಂದೇಶ. ಕೇಂದ್ರ ಕೂಡ ನರೇಂದ್ರ ಮೋದಿ ಅವರು ಕೂಡ 1,000 ರೂಪಾಯಿ 1 ಟನ್ನಿಗೆ ಕೊಡ್ಬೇಕಂತ ಹೋರಾಟ ಐತಿ. ಮತ್ತ ಏನು 10.25 ರಿಕವರಿ ಮಾಡಿ ಇವತ್ತು ಬೀದಿ ಒಳಗ ನರೇಂದ್ರ ಮೋದಿ ಅವರು ಕೊಡಿಸಿದ್ರಿ, ನೀವು 9.5 ರಿಕವರಿ ಮಾಡ್ಬೇಕಂತ ಕೂಡ ಹೋರಾಟ ಎಲ್ಲರ ಜೊತೆ ಇತ್ತು. ಆಮೇಲೆ ನಮ್ಮ SP ಅವರು ಹೇಳಿದ್ರು, ಆಯ್ತು ಈಗಾಗಿದೆ ಏನ್ ಮಾಡೋದನ್ನ ಮತ್ತೆ ಹೋಗಿ ಬಿಡೋದ ಮುಗಿತಂದು. ಇಲ್ಲ ಸರ್ ಅಂದೆ, ಹಾಗೆಲ್ಲ ಆಗಲ್ಲ. ಗುರುಲಾಪುರದಲ್ಲಿ ಬೆಲೆ ನಿಗದಿ ಆಗಿದ್ದಂತೆ ಅಧಿಕೃತ ಲೆಟರ್. ಗುರುಲಾಪುರದಲ್ಲಿ ನಾಳೆ ಲಕ್ಷಾಂತರ ಜನ ಸೇರ್ತಾರೋ. ನೀವು ಸರಿಯಾಗಿ 12-1 ಗಂಟೆಗಂದ್ರೆ ಲಕ್ಷಾಂತರ ಜನ ಕರ್ಕೊಂಡು ನಾವಿರ್ತೀವಿ. ನೀವು ಶುಗರ್ ಕಮಿಷನರ್ ಅವ್ರು ಕರ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಲೆಟರ್ ಮೇಲೆ ಈ ರೀತಿ ಬೆಲೆ ನಿಗದಿ ಆಯ್ತು, 50 ರೂಪಾಯಿ ಯಾವಾಗ ಕೊಡ್ತೀರಿ? ಕಾರ್ಖಾನೆಯವರು 15 ದಿವಸನಾಗ ಬಾಕಿ ಕೊಡಬೇಕು. ಮತ್ತೆ ಕಾರ್ಖಾನೆ ರಿಕವರಿ, ತೂಕ ಇವೆಲ್ಲ ಕೂಡ ಡಿಸ್ಕಷನ್ ಮಾಡಬೇಕಾಗಿದೆ. ನೀವು 2 ಗಂಟೆ ನಮ್ಮ ಮುಖ್ಯಮಂತ್ರಿ ಅವರ ಜೊತೆ ಒಂದು ನಿಯೋಗನ ಓದು ಸಭೆ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿಯವರಿಗೆ ನಮ್ಮ SP ಅವರಿಗೆ ಹೇಳಿದೆ. ಯಾಕಂದ್ರೆ ಇಷ್ಟಕ್ಕೆ ಕಬ್ಬು ಫಿಕ್ಸ್ ಆದ್ರೆ ಮುಗಿತಿಲ್ಲ. ಅಲ್ಲಿ ಶುಗರ್ ಕಮಿಷನರ್ ಇಲಾಖೆಗೆ 5 ಮಂದಿ ಇಲ್ಲಿ ಕಸ ಹುಡುಗಾಕ್ಸೋದು ಇಲ್ಲ. ಅದನ್ನ 100 ಮಂದಿ ಸಿಬ್ಬಂದಿ ಮಾಡ್ಬೇಕು. ಒಬ್ಬ IAS ಅಧಿಕಾರಿ ಕಾಯಂ, ಈ ಶುಗರ್ ಇಲಾಖೆ ಕಾಯಂ ಇರ್ಬೇಕು, ಬೆಳಗಾವಿ ಒಳಗಿರ್ಬೇಕು. ಇವೆಲ್ಲ ಕೂಡ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗೈತಿ. ನನಗೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಕೂಡ 2 ತಾಸು ಬೇಕು. ಈಗೇನ್ ಬೇಡ, ನಾಳೆ ಇನ್ನ 5 ದಿವಸ ಬಿಟ್ಕೊಂಡು ನಾವು ರೆಸ್ಟ್ ಮಾಡ್ತು. ಯಾವ್ದು 9-10 ದಿವಸ ಆಯ್ತು ಬೀದಿ ಒಳಗೆ ಕೂತದು ಅಂತೇಳಿ ನಮ್ಮ ಜಿಲ್ಲೆ SP ಸಾಹೇಬ್ರಿಗೆ, ಅದೇ ರೀತಿಯಾಗಿ DC ಅವರಿಗೆ ವಿನಂತಿ ಮಾಡ್ಕೊಂಡು DC ಅವ್ರಿಗೆ ಹೇಳಿದೆ, ಸರ್ ನೀವೆಲ್ಲರೂ ಕೂಡ ಬಹಳ ಶ್ರಮ ಪಡೆದಿರಾ. ನಿಮ್ಮ ಶ್ರಮದಿಂದ ನಮಗೆ ನಾವು ರೈತರು ಕೂಡಿದೀವಿ. ಆ ತಕ್ಕಂತ ಶ್ರಮದ ಮೇಲೆ ತಾವು ತಮ್ಮನ್ನು ಕೂಡ ಇಲ್ಲಿ ಗೌರವಿಸಬೇಕಾಗುತ್ತೆ.
ಗೌರವಿಸಬೇಕಾಗುತ್ತೆ ಅನ್ನುವಂತ ಸಂದರ್ಭಕ್ಕ ತಾವು ನಾವು ಆಗ ಮುಗಿಸಂಗಿಲ್ಲ. ಗುರುಲಾಪುರಿನ ಕಾಯಂ ಎಲ್ಲಿ ಬೆಲೆ ನಿಗದಿ ಆಗುದಪ್ಪ ಅಂದ್ರೆ ಎಲ್ಲಿ ಹುಡುಗಿ ತಾಲೂಕಾ ಶಿವೋದರಂಗ ಅಡ್ಡಾಡಿರ್ತಕ್ಕಂಥ ನಾಡ ಜಗನ್ಮಾತೆ ಮೂರು ಕೂಡ ನಮ್ಮ ಮುರುಘರಾಜೇಂದ್ರ ಅಜ್ಜಾರ ಎಲ್ಲರ ಸಾವಿರಾರು ಸ್ವಾಮೀಜಿಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕಬ್ಬಿಣ ಬೆಲೆ ನಿಗದಿ ಕಾರ್ಖಾನೆಯವರ ಬೆಲೆ ನಿಗದಿ ಇಲ್ಲಿ ಸರ್ಕಾರ ಕೊಡ್ತಕ್ಕಂಥದ್ದ ಬೆಳಗಾವಿ ಸುವರ್ಣಸೌಧ ಮುಂದೆ. ಅದೇ ರೀತಿಯಾಗಿ ಇವೆಲ್ಲ ಅದಾವು. ಈ ವಿಷಯನ್ನ ಇಟ್ಟುಕೊಂಡು ನಾಳೆ ಸರಿಯಾಗಿ ನೀವು ನಾವು ಹಂಗ ಮುಗಿಸ್ಕೊಂಡು ಗುಲಾಲ್ ಹಚ್ಕೊಂಡು ಹೋಗೋರಲ್ಲ ತೇಣ್ಯ. ನಾಳೆ ನೀವು ಬರಬೇಕು, ಶುಗರ್ ಮಂತ್ರಿ ಬರಬೇಕು, 1 ಗಂಟೆಗೆ ಬಂದು ಅಧಿಕೃತ ಲೆಟರ್ ಕೊಟ್ಟು ನಿಮಗೂ ಕೂಡ ಒಂದು ಗೌರವ ಸನ್ಮಾನ ಮಾಡಿ ಕಳಿಸಿ ನಮ್ಗೆ 14 ವರ್ಷ ಕಬ್ಬಿಣ ಬಾಕಿ ಕೊಡೋದು. CM ಮೀಟಿಂಗ್ ಕೂಡ ಡೇಟ್ ಫಿಕ್ಸ್ ಮಾಡ್ಕೊಂಬ ಅಂತೇಳಿ ಅವರು ಮಂತ್ರಿಯವ್ರಿಗೆ ಕೂಡ ಜಿಲ್ಲೆಯ ಈಗಾಗಲೇ ಬರುವುದಿಲ್ಲ. ಎಲ್ಲಿ ಇಲ್ಲೇ ಪಂಪ್ ಇಳಿದು ಬಿಡುದ ಹೇಳ್ತೇವೆ, ಪಂಪ್ ಇಳಿದು ಬಿಡುದ. ಅಲ್ಲಿ DC ಅವರು ಕೂಡ ಫೋನಲ್ಲಿ ಮಾತಾಡಿ ಆಯ್ತನಾ ನೀನು ಹೇಳಿದೀಯಾ, ಸಂತೋಷ ಇದೆ, ನಾವು ನೀನೇನು ಹೇಳಿದೀಯಾ ಅದ್ರ ಪ್ರಕಾರ ನಾವು CM ಮೀಟಿಂಗ್ ಅಪಾಯಿಂಟ್ಮೆಂಟ್ ಆಗಲಿ ಮತ್ತೆ ಶುಗರ್ ಮಂತ್ರಿನಾಗಲಿ ಕರ್ಕೊಂಡ್ಬರ್ತೀವಿ ಅಧ್ಯಕ್ಷರೇ, ನಾನು 1 ಗಂಟೆಗೆ ಬರ್ತೀನಿ, ನಾವು ದಯವಿಟ್ಟು ರೆಡಿ ಇರ್ರಿ ಅಂತ ಹೇಳಿದ್ರು. ಕಾರ್ಖಾನೆ ಎಲ್ಲ ಮಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಹೇಳ್ರಿ ನಾವಿಲ್ಲಿವರೆಗೆ ನಿಮ್ಗೆ ಜಗಳ ಇತ್ತು ಕಪ್ರಣ. ಈಗ ಕಾರ್ಖಾನೆ ಮಾಲಕರಲ್ಲಿ ನನ್ನ ವಿನಂತಿ, ದಯವಿಟ್ಟು ನಮ್ಗೆ ಶೋಷಣೆ ಆಗಿತ್ತು, ನೋವಾಗಿತ್ತು, ಬಹಳ ನೊಂದಿದ್ದೀವಿ ನಾವು. 7-8-5-6 ವರ್ಷದಿಂದ ನೀವು 1 ರೂಪಾಯಿ ಕೊಟ್ಟಿರ್ತಿಲ್ಲ. ನಾವು ನಿಮ್ಮನ್ನ ಬಹಳ ಬೇದಿದ್ದೀವಿ, ಕಾಡಿದ್ದೀವಿ, ಏನೇನೋ ಮನುಷ್ಯ ಬಂದಂಗಿದ್ದೀವಿ. ತಾವ್ಯಾರು ಕೂಡ ತಪ್ಪು ಭಾವಿಸ್ಬೇಡ್ರಿ. ನಾವು ನಿಮ್ ಜೊತೆ ಕೂಡ ಪ್ರೀತಿ ವಿಶ್ವಾಸ ಇರ್ತೀವಿ. ನಾವು ನೀವು ಇರ್ಬೇಕಾಗಿತ್ತು. ಮಾತ್ರ ನೀವು ಕೂಡ ಇನ್ನು ಮುಂದಿನ ದಿನಮಾನದಾಗ ವರ್ಷ 100 ರೂಪಾಯಿ ಹೆಚ್ಚು ಕೊಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಎಲ್ಲ ನನ್ನ ಕಾರ್ಖಾನೆ ಮಾಲೀಕರು ಮಾಡ್ರಿ. ನಾವು ಗುರುಲಾಪುರದಂಗೆ ಕೂಡುವಂಗೆ ಮಾಡ್ಬೇಡ್ರಿ. ಅಧ್ಯಕ್ಷರ ನಾವು ಬೆಲೆ ನಿಗದಿ ಮಾಡ್ಬೇಕಾಗೈತ್ರಿ. ನೀವೊಂದು ಟೀಮ್ ಬಂದು ಮೀಟಿಂಗ್ ಮಾಡ್ರಿ. ಈ ಸಲ 100 ರೂಪಾಯಿ ಹೆಚ್ಚು ಮಾಡಿದ್ರಿ, ನೀವು ಸಾಕ್ರಿ, ರಿಕ್ವೆಸ್ಟ್ ಮಾಡ್ಕೋರಿ, ನಮ್ಮ ರೈತರ ಕೈ ಮುಗಿದು ವಿನಂತಿ ಮಾಡ್ಕೋರಿ, ಗೌರವ ಕೊಡ್ತೀವಿ. ಬಂಡತನ ಹಚ್ಚ್ರೆ ನನ್ನ ರೈತ ದೇವರುಗಳು, ನಾಡಿನ ರೈತ ದೇವರುಗಳು, ಕಬ್ಬು ಬೆಳೆಗಾರರು ಇವತ್ತು ಈ ರೈತರ ಶಕ್ತಿಯಾಗಿ ಹೋಯ್ತೀಗ. ಇದು ಜನಾಂದೋಲನ ಆಯ್ತು, ಅವ್ರಿಗೆ ಗೊತ್ತಾಯ್ತು. ಯಾರು ಮುಖ್ಯಮಂತ್ರಿನೂ ಕೊಡ್ಸಕ್ ಸಾಧ್ಯ ಇಲ್ಲ. ಒಮ್ಮೆ ಬೊಮ್ಮಾಯಿಯವರು 50 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಪ್ಪ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋದ್ರು. ಹಾಗೆ ಇವತ್ತು ರೈತ ದೇವರುಗಳು ಮನಸ್ಸು ಮಾಡಿದ್ರೆ ಬೆಲೆ ನಿಗದಿ ಆಗ್ತದೆ ನೋಡ್ರಿ. ಗುರುಲಾಪುರ ಅನ್ನುವಂತ ಒಂದು ಒಳ್ಳೆ ಇಲ್ಲಿ ಒಂದು ರೈತ ಸರ್ಕಲ್ ಕೂಡ ಈ ಗ್ರಾಮದವರ ನಾವೆಲ್ಲರೂ ಕೂಡ ಪಟ್ಟಿಯನ್ನು ಕಲೆಕ್ಷನ್ ಮಾಡಿ ಒಂದು ರೈತ ಸರ್ಕಲ್ ಕಡೆ ಸೈಡ್ ಅವರ ಒಂದು ಪುತ್ಥಳಿಯನ್ನ ಹಾಕಿ ಕಾಯಂ ಒಂದು ರೈತ ಸರ್ಕಲ್ ಅನ್ನು ಮಾಡ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಮಾಡುವಂಥದ್ದು ಕೂಡ ಮಾಡೋಣ್ರಿ. ಅದು ಇವತ್ತು ಶಶಿಕಾಂತ್ ಗುರೂಜಿ ಅವರು ಪಾಪ ಇಲ್ಲಿ ನೋಡ್ರಿ ಕೇಳ್ರಿ, ಹಲವಾರು ನನ್ನ ಎಲ್ಲ ಮುಖಂಡರು ಹಗಲು ರಾತ್ರಿ ಅವೆಲ್ಲ ದುಡಿದಿರ ಅವ್ರ ಜೊತೆ ಇಡೀ ನನ್ನ ಸಂಘಟನೆ ಕುಮಾರ ಜಿಲ್ಲಾಧ್ಯಕ್ಷರು ಎಲ್ಲ ಇಡೀ ಬಳಗ ಅವ್ರ ಪಾಂಡು ಹಲವಾರು ಇವತ್ತು ಸಾವಿರಾರು ಜನ ತಮ್ಮ ಪ್ರಾಣಾವತ್ತೆ ಇಟ್ಟ ಇವತ್ತು ಗುರುಲಾಪುರದಲ್ಲಿ ಆಗತಕ್ಕಂಥ ಐತಿಹಾಸಿಕ ಚಳವಳಿಗೆ ನನ್ನ ನಾಡಿನ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಹಳ್ಳಿಯಾಳು, ಕಾರವಾರ, ಧಾರವಾಡ, ಮಂಡ್ಯ, ಮೈಸೂರ ಇಡೀ 31 ಜಿಲ್ಲೆಯಿಂದ ನನ್ನ ರೈತ ಅಣ್ಣ ತಮ್ಮಂದಿರು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ನ್ಯಾಯವಾದಿಗಳು, ದಲಿತ ಪರ ಸಂಘಟನೆಗಳು, ವಿದ್ಯಾರ್ಥಿಗಳು, ಅವರಿವರೆಲ್ಲದ ಎಲ್ಲ ತಾಯಂದಿರು ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಹೇಳ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಬೆಂಬಲ ಸೂಚಿಸಿದ್ರ ನಿಮ್ಮ ಬೆಂಬಲ ಹೀಗೆ ಇರಬೇಕು. ರೈತ ಉದ್ಧಾರ ಆಗ್ಬೇಕಂದ್ರೆ ಅನ್ನದಾತ ಆತ್ಮಹತ್ಯೆ ಮಾಡ್ಕೋಬಾರ್ದು. ನಾನು ಮೊನ್ನೆ ನಮ್ಮ ಒಬ್ಬ ಅಂತಮ್ಮ ಇವತ್ತು ಮಾತಾಡ್ತಾ ಇದ್ದೀನಿ, ಒಬ್ಬ ವಿಷ ತಗೊಂಡ್ರು ಅಚಾನಕ್ ಆಕ್ರೋಶವಾಗಿ. ನಾನು ಅವತ್ತೇ ತೀರ್ಮಾನ ಮಾಡಿದೆ, ಇಲ್ಲಿವರೆಗೆ ಅವ್ರ ಹೆಸರು ಕೂಡ ಹೇಳಕ್ ಹೋಗಿಲ್ಲ. ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ. ಯಾರು ಆತ್ಮಹತ್ಯೆಗಾಗಿ ಹುಟ್ಟಿಲ್ಲ. ನಾವೆಲ್ಲರೂ ಕಷ್ಟಪಟ್ಟು ಬೆಳೆದು ಈ ಸಮಾಜನ ಯಾರು ನಮಗೆ ಅನ್ಯಾಯ ಮಾಡ್ತಾರೋ ಈ ರೀತಿ ಜನಾಂದೋಲನ ಮಾಡಿ ಇವತ್ತು 300 ರೂಪಾಯಿ ಹೆಂಗ ಒಂದು 1000 ಟನ್ 3 ಲಕ್ಷ ರೂಪಾಯಿ ಸಿಕ್ತು. ಇವತ್ತು 100 ಟನ್ 30,000 ರೂಪಾಯಿ ಸಿಕ್ತು. 500 ಟನ್ 1.5 ಲಕ್ಷ ರೂಪಾಯಿ ಹಣ ಸಿಕ್ತು. ಅದು ಕರ್ನಾಟಕ ರಾಜ್ಯ ರೈತ ಸಂಘ, ನಿಮ್ಮೆಲ್ಲ ರೈತರ ದೇವರುಗಳು, ಈ ಮೀಡಿಯಾ ದೇವರುಗಳ ಎಲ್ಲರ ಆಶೀರ್ವಾದದಿಂದ ಇವತ್ತು ಸಿಕ್ಕತಿ. ಇದನ್ನು ಯಾರು ಕೂಡ ಬಿಲ್ ಫಿಕ್ಸ್ ಮಾಡಿಲ್ಲ. ನಿಮ್ಮ ಶ್ರಮ, ನಿಮ್ಮ ತಾಕತ್ತು, ಇಡೀ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಇಡೀ ಗುರುಲಾಪುರ ವೇದಿಕೆಯಿಂದ ಗಡ ನಡಿಗೆ ಎಲ್ಲಿದೆಯಪ್ಪ, ಎಲ್ಲಿದ್ರು ಹುಡುಕಿನ 4 ದಿವಸ ಫೋನ್ ಸ್ವಿಚ್ ಆಫ್ ಮಾಡಿ, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟನ. ಪಾಪ ನನ್ನ ಪೊಲೀಸ್ ಅನ್ನತಂದ್ರು ಕೂಡ ಇವತ್ತು SP ಅವರು ಮಹಾತ್ಮ ಪುಣ್ಯಾತ್ಮ ನೋಡ್ರಿ ಇವತ್ತು 10 ದಿವಸ ಆತಿಲಿ
ಅವ್ರು ರಾತ್ರಿ ಆಗಲಿ ಹೋರಾಟ ಮಾಡಿದ್ವು. ನೋಡ್ಲಿಕ್ಕೆ CPI PSI ಎಲ್ಲ ನನ್ನ ಪೊಲೀಸ್ DSP ಅವರು ನನ್ನೆಲ್ಲ ಆತ್ಮೀಯರವ್ರು. ಯಾಕಂದ್ರ ನಾ ದಿವಸ ಯುದ್ಧದಾಗ ರಾವಣ ಯುದ್ಧ ಜನರಿಗೆ ಲಾಭ ಮಾಡೋದು ಮಾಡಿ ಬೆಳಗಾವಿ ಜೈ ಕಿಸಾನ್ ಮಾಡಿಕೊಟ್ಟು, ಜೈ ಕಿಸಾನ್ ಬಂದ್ ಮಾಡಿ APMC ಶಿಫ್ಟ್ ಮಾಡಿಕೊಟ್ಟು ಹಲವಾರು. ನೋಡ್ರಿ ಪ್ರತಿನಿತ್ಯ ನಮ್ಮ ಉದ್ಯೋಗ ಗುರುಗಳದು ನಮ್ಮದ ನಮ್ಮ ಜೊತೆ ಇರ್ತಕ್ಕಂಥ ಬಳಗ ಬೇರೆದಿಲ್ಲ. ನಿಮಗೆ ಹಾಳಾಗಿ ದುಡಿದು ನಿಮಗೆ ಲಾಭ ಮಾಡುದು, ನಿಮ್ಗೆ ಆರಾಮ್ ಇಡುದು, ಅದೇ ನನ್ನ ಸೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ನಾಳೆ ಈಗ ನೋಡ್ರಿ ಇನ್ನೊಂದು ಕಾರ್ಖಾನೆ ಮಾಲೀಕರಲ್ಲಿ ನನ್ನ ವಿನಂತಿ, ಕೈ ಮುಗಿತೀವಿ. ಇಷ್ಟೆಲ್ಲ ತರ್ತೀರಾ ಹೇಳ್ರಿ, ಇಷ್ಟೆಲ್ಲ ತರ್ತೀರಾ ತಾವು ನಾಳೆ ಏನು ನಮ್ಮ ಶುಗರ್ ಮಂತ್ರಿ ಅವರು 1-2 ಗಂಟೆಗೆ ಬರ್ತಾರೋ, ತಾವು ಅಧಿಕೃತ ಲೆಟರ್ ಕೊಡ್ತಾರೋ. ನಾಳೆ ಅಲ್ಲ ನಾಳದಿಂದ ನೀವು ಆರಾಮಾಗಿ ಕಾರ್ಖಾನೆಯನ್ನು ಚಾಲೂ ಮಾಡ್ರಿ. ನಾವೇನು ಕೂಡ ವಿರೋಧಿಲ್ಲ ಅನ್ನುವಂಥದ್ದನ್ನ ರಾಜ್ಯದ ರೈತರ ಪರವಾಗಿ ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೋಟಿಸ್ ಬೋರ್ಡ್ಕ ತಾವೇನ 3,250 ರೂಪಾಯಿ ತಾವು ಒಪ್ಪಿಕೊಂಡಿರ್ತಕ್ಕಂಥ ಸಂದರ್ಭ, ಅದನ್ನ ಇವತ್ತು ತಾವು ನೋಟಿಸ್ ಬೋರ್ಡ್ ಹಚ್ಚಿ ರೈತರನ್ನ ಗೌರವದಿಂದ ಕಾಣ್ರಿ. ಮತ್ತು ಅದೇ ರೀತಿ ನನ್ನ ವಿಶೇಷವಾಗಿ ನಾಡಿನ ಎಲ್ಲ ಕಬ್ಬು ಬೆಳೆಗಾರರಲ್ಲಿ ಕೈ ಮುಗಿತೀನಿ. ದಯವಿಟ್ಟು ಕಬ್ಬು 12 ತಿಂಗಳು ಬೆಳಿತೀವಿ, 10 ತಿಂಗಳ ಬೆಳಿತೀವಿ, 4 ತೂಸ್ ತಡ್ಕೊಂಡ ಕಬ್ಬು ಕಳಿಸ್ರಿ. ನನಕ್ಕಿಂತ ಮೊದಲು ಅವಂಗ ಅಂತೇಳಿ ಲಗಾಣಿ ಕೊಟ್ಟು ನಾವು ಹಾಳಾಗೋದು ಬೇಡ. ಕೈ ಮುಗಿತೀನಿ ಕೇಳಿ ನೋಡ್ರಿ, ಸದಕ ಹಾಕೋದಿತ್ತಲ್ಲ. ಈಗ 4 ದಿವಸ ಲೇಟ್ ಆದ್ರೆ ಒಂದೊಂದು ಟನ್ ಕಬ್ಬು ಹೆಚ್ಚಾಗ್ಯಾವ, ನಮ್ಗೇನು ನುಕ್ಸಾನ್ ಆಗಿಲ್ಲ. ನಾವೇನ್ ಹೇಳ್ತನೋ, ನೀವು ಕಟಾವ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಹಣಕಾಸು ನೆರವು ಇರ್ತೈತಿ. ನಂದು ಕಡೆ ನಿಂದ ಕಡೆ ತನ್ನಕ್ ಹೋಗ್ಬೇಡ್ರಿ. ಏನು ಭಾಳ ಅಂದ್ರೆ 2 ತಿಂಗಳದಾಗ ನಮ್ಮ ಬೆಳಗಾವಿ ಜಿಲ್ಲೆದಾಗ 30 ಕಾರ್ಖಾನೆ, ಬಾಗಲಕೋಟೆ ಸಾಕಷ್ಟು ಕಾರ್ಖಾನೆಗಳದಾವ. ಆರಾಮ್ ಸಿರಿ ಕಬ್ಬು ಕಳ್ಸುನು ಹಣ. ಯಾಕಂದ್ರ ನೀವೆಲ್ಲ ಲಕ್ಷಾಂತರ ಜನ ಸೇರಿ ನನ್ನ ರೈತ ದೇವರುಗಳು ಕೂಡಿ ಇವತ್ತು 300 ರೂಪಾಯಿ ಆ ಕುಟುಂಬಕ್ಕ ಇವತ್ತು ನಾವು ಖರ್ಚಿಗೆ ಆಧಾರ ಆಗ್ಲಿರ್ತೀವಿ ದುಡ್ಡೇಳಿ. ಅದು ವೇಸ್ಟ್ ಹಾಳಾಗಬಾರ್ದು. ತಾಳ್ಮೆ ಇರ್ಲಿ. ರೈತ ತಾಳಿದಪ್ಪ ಅಂದ್ರ ಈ ಜಗತ್ತು ಶಾಂತತೆ. ಒಕ್ಕಟ್ಟಾದಪ್ಪ ಅಂದ್ರ ನಿಮ್ ಮಣಿಬಾಗಿಲಿ ಸರ್ಕಾರ ಬಂದು ಕೆಲಸ ಮಾಡ್ತಕ್ಕಂಥದ್ದನ್ನ ಇವತ್ತು ಐತಿಹಾಸಿಕ ಚಳವಳಿ ನಾವು ಗುರುಲಾಪುರ ಮಾಡಿ ತೋರಿಸಿರ್ತಕ್ಕಂಥ ಇತಿಹಾಸ ಇದು. ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಇವತ್ತು ಬಹಳಷ್ಟು ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರ, ನಮ್ಮ ನಳಿನ್ ಸ್ವಾಮಿ ಅವರ ಸುಗ್ಗಿಯಕ್ಕರ್ ಕೂಡ ಇವತ್ತು ಬಂದಿರು, KT ಗಂಗಾಧರ್ ಸರ್ ಕೂಡ ಬಂದಿರು. ನಾನು ಇದ್ರಿಕ್ಕಿಲ್ಲ, ಅಲ್ಲಿ ಅನಾಹುತ ಘಟನೆ ಆಗಂದ್ರೆ ನಂದು ಜವಾಬ್ದಾರಿ ಇದೆ. ನಾನು ಘೋಷಣೆ ಮಾಡಿದೆ 10,000 ಜನ ಕೂಡ ಅಲ್ಲಿ ಹೋಗಿದ್ರು. ಕೊಡಗಲ್ಪುರ ನಾಗೇಂದ್ರ ಸಾಹೇಬರು, ಅದೇ ರೀತಿ ಹಲವಾರು ಮುಖಂಡರು ಇವತ್ತ ಈ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾಳೆ ಸರಿಯಾಗಿ ತಾವೆಲ್ಲರೂ ಕೂಡ ಈಗ ನಾಳೆ ಸರಿಯಾಗಿ ನೋಡ್ರಿ ಎಲ್ಲರೂ ಕೈ ಮುಗಿತಾ ಇದ್ದೀವಿ. ಸುಮಾರು ಒಂದು 3-4 ಲಕ್ಷ ಜನ ನಾಳೆ ಗುರುಲಾಪುರದಲ್ಲಿ ಸರಿಯಾಗಿ 11 ಗಂಟೆಗೆ ತಾವೆಲ್ಲರೂ ಸೇರ್ಬೇಕಂತೇಳಿ ಇಡೀ ಮಿನಿಸ್ಟರ್ ಬರ್ತಾರೆ, ಶುಗರ್ ಮಂತ್ರಿ ಕೂಡ ಬರ್ತಾರೋ, ಜಿಲ್ಲಾಧಿಕಾರಿ ಬರ್ತಾರೋ. ನಿಮಗೆ ಹೇಳ್ತೀನಿ ಕೇಳಿ, ದಯವಿಟ್ಟು ನಿಮ್ಮಲ್ಲಿ ಶಿಸ್ತಿರ್ಲಿ. ಒಬ್ಬ ಮಂತ್ರಿ ಬರ್ಲಿ, ಒಂದು ಸರ್ಕಾರದ ಅಧಿಕಾರಿ ಬರ್ಲಿ, ದಯವಿಟ್ಟು ಏನಾದರೂ ಇಲ್ಲಿ ಒಂದು ನಯಾಪಶ ಅನಾಹುತ ಘಟನೆ ನಡೆದ್ರೆ ಅದು ಚೂಣಪ್ಪ ಮತ್ತು ಗುರುಗಳಿಗೆ ಹಣಿಗೆ ಬಡದ ಹಾಗೆ. ಹೌದು ಹೌದು ಇದೆಲ್ಲ ಚಲೋ ಆಗಿದೆ. ಆಗಿರ್ಕಿಲ್ಲ, ನಾವು ಹೋರಾಟ ಮಾಡ್ತಾ ಇದ್ದೀವಿ, ಆಕ್ರೋಶವಿದ್ದೀವಿ. ಚಲೋ ಆದಾಗ ಗೌರವಿತವಾಗಿ ಕಾಣಬೇಕು. ನಾನು ಮಾತಾಡ್ತೀನಿ, ನಾನು ಏನ್ ಹೇಳ್ಬೇಕು ಸರ್ಕಾರಕ್ಕೆ ಉತ್ತರ ಗೊತ್ತಿದೆ. ಮೊನ್ನೆ 42 ಗಂಟೆ HK ಪಾಟೀಲ್ ಸಾಹೇಬ್ ಕಾನೂನು ಸಚಿವರು ಹೇಳಿದಿಲ್ಲ ಉತ್ತರ, ಬಹಳ ಗಂಭೀರವಾಗಿ ಹೇಳಿದೀವಿ. ಮತ್ತೆ ಕೂಡ ನಮಗೇನು ಆಗ್ಬೇಕು ಅನ್ನುವಂಥದ್ದನ್ನ ಅವ್ರಿಗೂ ಹೇಳಿದ್ವಿ, ಮನವಿ ಕೂಡ ಕೊಡಿದ್ವಿ. ದಯವಿಟ್ಟು ಈಗ ಬಹಳಷ್ಟು ನಾಳೆ ಅಧಿವೇಶನಕ್ಕೆ ಕೂಡ ಅದೆಲ್ಲ ಬೇಡ, ನಾಳೆ ತೀರ್ಮಾನ ಮಾಡೋಣ. ಎಲ್ಲ ಇವ್ರಿಗೆ ಹೇಳ್ರಿ, ಈಗ ಜೋಡಿಸಿ ಬೇಡ ಬೇಡ, ದಯವಿಟ್ಟು ಕೇಳ್ರಿ. ಈಗ ನಾಳೆ ಎಲ್ಲರೂ ಬರ್ತೀರಿ, ನಾಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲ ಕರೆಕ್ಟ್ ಸರಿಯಾಗಿ 11 ಗಂಟೆಗೆ ಭಾಗವಹಿಸ್ರಿ. ದಯವಿಟ್ಟು ಸಿರ್ಸಲಿ ವೇದಿಕೆ ಹೆಂಗ್ ಮಾಡ್ತೀಯಪ್ಪ? ಹಾ ಆಯ್ತು, ಎಲ್ಲರೂ ಕೂಡ ನಾಳೆ ಬರ್ರಿ. ಕಾರ್ಖಾನೆ ಮಾಲೀಕರಿಗೆ ಮತ್ತೊಮ್ಮೆ ವಿನಂತಿ, ಗಡಬಡಿಸ್ಬೇಡ್ರಿ. ನಾಳೆ ಒಂದು ದಿವಸಕ್ಕೆ ನಿಮ್ಮ ಕಾರ್ಖಾನೆ ಡಬಲ್ ಆಗೋದಿಲ್ಲ, ನಮ್ಮ ಕಬ್ಬು ಡಬಲ್ ಆಗೋದಿಲ್ಲ. ದಯವಿಟ್ಟು ನಾಳೆ ಅಧಿಕೃತ ಶುಗರ್ ಮಂತ್ರಿ ಅವ್ರು ಲೆಟರ್ ತಗೋತಾರು. ಇಲ್ಲಿವರೆಗೆ ನಾವೆಲ್ಲ ಕಾರ್ಖಾನೆ ಮಾಲೀಕರು ಬೇದ್ದೀವಿ, ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಬೇದ್ದೀವಿ, ಯಾರ್ಯಾರನ್ನು ಎಲ್ಲರನ್ನು ಕೂಡ ಪ್ರಭಾಕರ್ ಕೋರಿನ ಬೇದೀವಿ. ನಾವೆಲ್ಲರೂ ಕೂಡ ದಯವಿಟ್ಟು ಯಾರು ಕೂಡ ತಪ್ಪ ತಿಳ್ಕೊಬೇಡ್ರಿ. ಅವರೆಲ್ಲರ ಪರವಾಗಿ ಕ್ಷಮೆಯನ್ನು ನಾನು ಕೇಳ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ರೈತರ ಜೊತೆ ಚೆನ್ನಾಗಿರುತ್ತೆ. ದಯವಿಟ್ಟು ಈ ಕಾರ್ಯಕ್ರಮವನ್ನ ಇನ್ನು ಮುಂದುವರಿಸೋದು ಬೇಡ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೋಗ್ರಿ ಅನ್ನುವಂಥದನ್ನ ಸಂದೇಶ ಕೊಡ್ತಾ ಇದೀವಿ. ಅಲ್ಲಿ ಗುರುಗಳು ಬರ್ಲಿಲ್ರಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟ
ಏ ಲೈಟ್ ಆರ್ಸ ಮರ ಅಣ್ಣನೇ ಲೈಟ್ ಆರ್ಸ್ ಹಲೋ ಗುರುಗಳು ಬರ್ಬೇಕು ಅಣ್ಣನೇ ಸಿರ್ಸಲನ ಅಂಗಡಿ ಗುರುಗಳು ಬರಾಕಿಲ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏ ಅಣ್ಣ ಏ ಒಂದ್ ಮಾತು ಕೇಳಪ್ಪ ನಾಳೆ ಯಾರು ಕೋಟಿ ಕೊಟ್ಟರು ಕಬ್ಬು ಕಡಿಬಾರ್ದು ಯಾಕಪ್ಪ ಅಂತಂದ್ರೆ ಅಧಿಕೃತ ಲೆಟರ್ ನಮ್ಮ ಕೈಗೆ ಬಂದು ಸಿಗುತ್ತಕ್ಕ ದಯಮಾಡಿ ಯಾರು ರೈತರ ಕಬ್ಬು ಕಡಿಯಕ್ ಹೋಗ್ಬಾರ್ರೆ ನಾಳೆ 12 ಗಂಟೆಗೆ ಶಿವಾನಂದ ಪಾಟೀಲ್ ಅಧಿಕೃತ ಲೆಟರ್ ತಗೊಂಡ್ ಬರ್ತಾನ ಅದಕ್ಕೆ ತಾವ್ ಏನತಿ ಯಾರ ತೋಟಿ ಕೊಟ್ಟದ್ವಿ ಅಂದ್ರೆ ಕಬ್ಬು ಕಡಿಬೇಡ್ರಿ ನಾಳೆ ಏನತಿ ಎಲ್ಲ ರೈತ ಬಾಂಧವ್ರ ಇಲ್ಲಿ ಬರ್ಬೇಕಂತ ಹೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊತು ಗುರುಗಳು ಬರ್ತಕ ಈ ವೇದಿಕೆ ಮೇಲಿರುವಂತ ಯಾರು ಸಂಪತ್ತರು ಹಾಗೂ ರೈತ ಸಂಘದವರು ಒಟ್ಟು ಹೋಗಿಲ್ಲ ಪತ್ರಕರ್ತರು ಹೋಗಿಲ್ಲ ಹಲೋ ನಮ್ಮ ಶಶಿಕಾಂತ್ ಗುರುಗಳ ಅವರ ಅಲ್ಲಿ ಮಾಧ್ಯಮಗೋಷ್ಠಿ ಕೊಡಂತಾರೋ ಅದ್ರ ಸಂಬಂಧ ಅವ್ರು ಬಂದಿಲ್ಲ